ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ತೆರಿಗೆ ಕಟ್ಟುವುದಕ್ಕೆ ಡೆಡ್ಲೈನ್ ನೀಡಿದ್ದಾರೆ. ಓಟಿಎಸ್ ಯೋಜನೆಯಲ್ಲಿ ತೆರಿಗೆ ಪಾವತಿಗೆ ನಾಳೆಯೇ ಕೊನೆಯ ದಿನವಾಗಿರುತ್ತೆ. ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಡಿ ತೆರಿಗೆ ಪಾವತಿ ಮಾಡುವಂತೆ ರಾಜ್ಯ ಸರ್ಕಾರ ಹೇಳಿದೆ, ಬಿಬಿಎಂಪಿ ಹೇಳಿದೆ. ಬಾಕಿ ಉಳಿಸಿಕೊಂಡಿರುವಂತಹ ತೆರಿಗೆ ಕಟ್ಟುವುದಕ್ಕೆ ಜುಲೈ 31ಕ್ಕೆ ಕಡೆಯ ದಿನವಾಗಿದೆ. ಒಂದು ವೇಳೆ ಬಾಕಿ ತೆರಿಗೆಯನ್ನು ಕಟ್ಟದೇ ಹೋದರೆ ದಂಡ ಇರುತ್ತೆ, ಬಡ್ಡಿ ಕಟ್ಟಬೇಕಾಗುತ್ತೆ. ಬಾಕಿ ತೆರಿಗೆ ಉಳಿಸಿಕೊಂಡಂತಹ ತೆರಿಗೆದಾರರಿಗೆ ಶೇಕಡ 100% ಫೈನ್ ಹಾಕ್ತಾರೆ. ಅಲ್ಲದೆ ಶೇಕಡ 9ರಿಂದ 15ರಷ್ಟು ಬಡ್ಡಿ ತೆರಬೇಕಾಗತ್ತೆ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಬಿಬಿಎಂಪಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿತ್ತು. ಹೊಸ ಕಾಯ್ದೆ ಪ್ರಕಾರ ಹೊಸ ತೆರಿಗೆ ನೀತಿಯನ್ನು ಜಾರಿಗೆ ತರಲಾಗಿದೆ. ಅದರಂತೆ ಆಗಸ್ಟ್ 1ರಿಂದ ಹೊಸ ತೆರಿಗೆ ವಿಧಿಸುವ ಕಾಯ್ದೆ ಜಾರಿಗೆ ಬರ್ತಾ ಇದೆ. ನಾಳೆ ಕೊನೆಯ ದಿನಾಂಕ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಯಾರೆಲ್ಲ ಕಟ್ಟಿಲ್ವೋ ಆಸ್ತಿ ತೆರಿಗೆಯನ್ನ ಪಾವತಿಸಲೇಬೇಕು. ಒಂದು ವೇಳೆ ಪಾವತಿಸದೇ ಹೋದರೆ ದಂಡ ಕಟ್ಟಬೇಕಾಗತ್ತೆ. ಆಸ್ತಿ ತೆರಿಗೆಯನ್ನು ಕಟ್ಟೋಣ, ಆದರೆ ನಾಳೆ ಮಳೆ ಬಂದು ನೀರು ತುಂಬಿಕೊಂಡ್ರೆ ಯಾರು ಜವಾಬ್ದಾರಿ? ನಾವು ಕಟ್ತೀವಿ ತೆರಿಗೆ, ನಮಗೆ ಅದೇ ಥರದ ಸೌಲಭ್ಯಗಳು ಸಿಗಬೇಕಲ್ಲ. ಮೂಲಭೂತ ಸೌಕರ್ಯಗಳಿಲ್ಲ. ರಸ್ತೆ ನೋಡಿದ್ರೆ ರಸ್ತೆಯಲ್ಲಿ ಗುಂಡಿಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಗುಂಡಿ ಮೇಲೆ ನಡ್ಕೊಂಡು ಹೋಗುವಂಥ ಸ್ಥಿತಿ ಇದೆ. ಕಟ್ಟಬೇಕು, ತೆರಿಗೆ ಕಟ್ಟಲೇಬೇಕು. ಯಾರು ತೆರಿಗೆ ವಂಚನೆಯನ್ನು ಮಾಡ್ತಾರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಆದರೆ ಈ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದಾರಲ್ಲ, ಇನ್ನೂ ತೆರಿಗೆ ಕಟ್ಟಿಲ್ವಲ್ಲ, ಹೋಗಿ ಒಂದಷ್ಟು ಮಾಲ್ಗಳನ್ನು ನೋಡಿ ಯಾರು ತೆರಿಗೆ ಕಟ್ಟಿದ್ದಾರೆ ಅಂತ. ನೀವು ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡಂಥವ್ರು ಈಗಲೇ ಸಾಲ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ನೀವು ತೆರಿಗೆ ಕಟ್ಟಿಂದ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ರೆ ಎಲ್ಲರೂ ಕಟ್ಟಬೇಕಲ್ಲ. ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ತೆರಿಗೆ ಕಟ್ಟುವುದಕ್ಕೆ ಡೆಡ್ಲೈನ್ ನೀಡಿದ್ದಾರೆ. ಓಟಿಎಸ್ ಯೋಜನೆಯಲ್ಲಿ ತೆರಿಗೆ ಪಾವತಿಗೆ ನಾಳೆಯೇ ಕೊನೆಯ ದಿನವಾಗಿರುತ್ತೆ. ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಡಿ ತೆರಿಗೆ ಪಾವತಿ ಮಾಡುವಂತೆ ರಾಜ್ಯ ಸರ್ಕಾರ ಹೇಳಿದೆ, ಬಿಬಿಎಂಪಿ ಹೇಳಿದೆ. ಬಾಕಿ ಉಳಿಸಿಕೊಂಡಿರುವಂತಹ ತೆರಿಗೆ ಕಟ್ಟುವುದಕ್ಕೆ ಜುಲೈ 31ಕ್ಕೆ ಕಡೆಯ ದಿನವಾಗಿದೆ. ಒಂದು ವೇಳೆ ಬಾಕಿ ತೆರಿಗೆಯನ್ನು ಕಟ್ಟದೇ ಹೋದರೆ ದಂಡ ಇರುತ್ತೆ, ಬಡ್ಡಿ ಕಟ್ಟಬೇಕಾಗುತ್ತೆ. ಬಾಕಿ ತೆರಿಗೆ ಉಳಿಸಿಕೊಂಡಂತಹ ತೆರಿಗೆದಾರರಿಗೆ ಶೇಕಡ 100% ಫೈನ್ ಹಾಕ್ತಾರೆ. ಅಲ್ಲದೆ ಶೇಕಡ 9ರಿಂದ 15ರಷ್ಟು ಬಡ್ಡಿ ತೆರಬೇಕಾಗತ್ತೆ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಬಿಬಿಎಂಪಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿತ್ತು. ಹೊಸ ಕಾಯ್ದೆ ಪ್ರಕಾರ ಹೊಸ ತೆರಿಗೆ ನೀತಿಯನ್ನು ಜಾರಿಗೆ ತರಲಾಗಿದೆ. ಅದರಂತೆ ಆಗಸ್ಟ್ 1ರಿಂದ ಹೊಸ ತೆರಿಗೆ ವಿಧಿಸುವ ಕಾಯ್ದೆ ಜಾರಿಗೆ ಬರ್ತಾ ಇದೆ. ನಾಳೆ ಕೊನೆಯ ದಿನಾಂಕ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಯಾರೆಲ್ಲ ಕಟ್ಟಿಲ್ವೋ ಆಸ್ತಿ ತೆರಿಗೆಯನ್ನ ಪಾವತಿಸಲೇಬೇಕು. ಒಂದು ವೇಳೆ ಪಾವತಿಸದೇ ಹೋದರೆ ದಂಡ ಕಟ್ಟಬೇಕಾಗತ್ತೆ. ಆಸ್ತಿ ತೆರಿಗೆಯನ್ನು ಕಟ್ಟೋಣ, ಆದರೆ ನಾಳೆ ಮಳೆ ಬಂದು ನೀರು ತುಂಬಿಕೊಂಡ್ರೆ ಯಾರು ಜವಾಬ್ದಾರಿ? ನಾವು ಕಟ್ತೀವಿ ತೆರಿಗೆ, ನಮಗೆ ಅದೇ ಥರದ ಸೌಲಭ್ಯಗಳು ಸಿಗಬೇಕಲ್ಲ. ಮೂಲಭೂತ ಸೌಕರ್ಯಗಳಿಲ್ಲ. ರಸ್ತೆ ನೋಡಿದ್ರೆ ರಸ್ತೆಯಲ್ಲಿ ಗುಂಡಿಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಗುಂಡಿ ಮೇಲೆ ನಡ್ಕೊಂಡು ಹೋಗುವಂಥ ಸ್ಥಿತಿ ಇದೆ. ಕಟ್ಟಬೇಕು, ತೆರಿಗೆ ಕಟ್ಟಲೇಬೇಕು. ಯಾರು ತೆರಿಗೆ ವಂಚನೆಯನ್ನು ಮಾಡ್ತಾರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಆದರೆ ಈ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದಾರಲ್ಲ, ಇನ್ನೂ ತೆರಿಗೆ ಕಟ್ಟಿಲ್ವಲ್ಲ, ಹೋಗಿ ಒಂದಷ್ಟು ಮಾಲ್ಗಳನ್ನು ನೋಡಿ ಯಾರು ತೆರಿಗೆ ಕಟ್ಟಿದ್ದಾರೆ ಅಂತ. ನೀವು ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡಂಥವ್ರು ಈಗಲೇ ಸಾಲ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ನೀವು ತೆರಿಗೆ ಕಟ್ಟಿಂದ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ರೆ ಎಲ್ಲರೂ ಕಟ್ಟಬೇಕಲ್ಲ. ಬಿಬಿಎಂಪಿ ವ್ಯಾಪ್ತಿಯ ಆಸ್ತಿ ತೆರಿಗೆ ಕಟ್ಟುವುದಕ್ಕೆ ಡೆಡ್ಲೈನ್ ನೀಡಿದ್ದಾರೆ. ಓಟಿಎಸ್ ಯೋಜನೆಯಲ್ಲಿ ತೆರಿಗೆ ಪಾವತಿಗೆ ನಾಳೆಯೇ ಕೊನೆಯ ದಿನವಾಗಿರುತ್ತೆ. ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅಡಿ ತೆರಿಗೆ ಪಾವತಿ ಮಾಡುವಂತೆ ರಾಜ್ಯ ಸರ್ಕಾರ ಹೇಳಿದೆ, ಬಿಬಿಎಂಪಿ ಹೇಳಿದೆ. ಬಾಕಿ ಉಳಿಸಿಕೊಂಡಿರುವಂತಹ ತೆರಿಗೆ ಕಟ್ಟುವುದಕ್ಕೆ ಜುಲೈ 31ಕ್ಕೆ ಕಡೆಯ ದಿನವಾಗಿದೆ. ಒಂದು ವೇಳೆ ಬಾಕಿ ತೆರಿಗೆಯನ್ನು ಕಟ್ಟದೇ ಹೋದರೆ ದಂಡ ಇರುತ್ತೆ, ಬಡ್ಡಿ ಕಟ್ಟಬೇಕಾಗುತ್ತೆ. ಬಾಕಿ ತೆರಿಗೆ ಉಳಿಸಿಕೊಂಡಂತಹ ತೆರಿಗೆದಾರರಿಗೆ ಶೇಕಡ 100% ಫೈನ್ ಹಾಕ್ತಾರೆ. ಅಲ್ಲದೆ ಶೇಕಡ 9ರಿಂದ 15ರಷ್ಟು ಬಡ್ಡಿ ತೆರಬೇಕಾಗತ್ತೆ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಬಿಬಿಎಂಪಿ ಕಾಯ್ದೆಗೆ ತಿದ್ದುಪಡಿ ತರಲಾಗಿತ್ತು. ಹೊಸ ಕಾಯ್ದೆ ಪ್ರಕಾರ ಹೊಸ ತೆರಿಗೆ ನೀತಿಯನ್ನು ಜಾರಿಗೆ ತರಲಾಗಿದೆ. ಅದರಂತೆ ಆಗಸ್ಟ್ 1ರಿಂದ ಹೊಸ ತೆರಿಗೆ ವಿಧಿಸುವ ಕಾಯ್ದೆ ಜಾರಿಗೆ ಬರ್ತಾ ಇದೆ. ನಾಳೆ ಕೊನೆಯ ದಿನಾಂಕ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಆಸ್ತಿ ತೆರಿಗೆ ಯಾರೆಲ್ಲ ಕಟ್ಟಿಲ್ವೋ ಆಸ್ತಿ ತೆರಿಗೆಯನ್ನ ಪಾವತಿಸಲೇಬೇಕು. ಒಂದು ವೇಳೆ ಪಾವತಿಸದೇ ಹೋದರೆ ದಂಡ ಕಟ್ಟಬೇಕಾಗತ್ತೆ. ಆಸ್ತಿ ತೆರಿಗೆಯನ್ನು ಕಟ್ಟೋಣ, ಆದರೆ ನಾಳೆ ಮಳೆ ಬಂದು ನೀರು ತುಂಬಿಕೊಂಡ್ರೆ ಯಾರು ಜವಾಬ್ದಾರಿ? ನಾವು ಕಟ್ತೀವಿ ತೆರಿಗೆ, ನಮಗೆ ಅದೇ ಥರದ ಸೌಲಭ್ಯಗಳು ಸಿಗಬೇಕಲ್ಲ. ಮೂಲಭೂತ ಸೌಕರ್ಯಗಳಿಲ್ಲ. ರಸ್ತೆ ನೋಡಿದ್ರೆ ರಸ್ತೆಯಲ್ಲಿ ಗುಂಡಿಯಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಗುಂಡಿ ಮೇಲೆ ನಡ್ಕೊಂಡು ಹೋಗುವಂಥ ಸ್ಥಿತಿ ಇದೆ. ಕಟ್ಟಬೇಕು, ತೆರಿಗೆ ಕಟ್ಟಲೇಬೇಕು. ಯಾರು ತೆರಿಗೆ ವಂಚನೆಯನ್ನು ಮಾಡ್ತಾರೆ ಅವ್ರನ್ನ ಸುಮ್ಮನೆ ಬಿಡಬಾರ್ದು. ಆದರೆ ಈ ದೊಡ್ಡ ದೊಡ್ಡ ಪ್ಲೇಯರ್ಸ್ ಇದಾರಲ್ಲ, ಇನ್ನೂ ತೆರಿಗೆ ಕಟ್ಟಿಲ್ವಲ್ಲ, ಹೋಗಿ ಒಂದಷ್ಟು ಮಾಲ್ಗಳನ್ನು ನೋಡಿ ಯಾರು ತೆರಿಗೆ ಕಟ್ಟಿದ್ದಾರೆ ಅಂತ. ನೀವು ಸಣ್ಣ ಪುಟ್ಟ ಮನೆಗಳನ್ನು ಕಟ್ಕೊಂಡಂಥವ್ರು ಈಗಲೇ ಸಾಲ ಮಾಡ್ಕೊಂಡು ಕಟ್ಕೊಂಡಿರ್ತಾರೆ. ನೀವು ತೆರಿಗೆ ಕಟ್ಟಿಂದ ಕುತ್ತಿಗೆ ಮೇಲೆ ಕುತ್ಕೊಂಡ್ಬಿಟ್ರೆ ಎಲ್ಲರೂ ಕಟ್ಟಬೇಕಲ್ಲ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.